ಇವತ್ತು ನಾವು ರುಚಿಯಾದ ಸ್ವಲ್ಪ ಭಿನ್ನವಾದ ಮಿಲ್ಕ್ ಶೇಕ್ ಮಾಡೋಣ. ಇದನ್ನು ಕಸ್ಟರ್ಡ್ ಪುಡಿ ಮತ್ತು ಬಾಳೆಹಣ್ಣು ಹಾಕಿ ನಾನು ಮಾಡಿ ತೋರಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಸುಲಭವಾದ ಕಸ್ಟರ್ಡ್ ಬನಾನಾ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಮೊದಲು 1.5 ದೊಡ್ಡ ಚಮಚ ಆಗುವಷ್ಟು ಕಸ್ಟರ್ಡ್ ಪುಡಿ, ಯಾವುದೇ ಫ್ಲೇವರಿನ ಕಸ್ಟರ್ಡ್ ಪುಡಿ ತಗೊಳ್ಬೋದು. ನಾನಿಲ್ಲಿ ತೊಗೊಂಡಿರೋದು ವೆನಿಲ್ಲಾ ಫ್ಲೇವರಿನ ಕಸ್ಟರ್ಡ್ ಪುಡಿ. 1.5 ದೊಡ್ಡ ಚಮಚ ಕಸ್ಟರ್ಡ್ ಪುಡಿಗೆ ಅರ್ಧ ಕಪ್ ಆಗುವಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಇದರಲ್ಲಿ ಗಂಟು ಬೀಳದೆ ಇರೋ ಥರ. ಡೈರೆಕ್ಟಾಗಿ ಕಸ್ಟರ್ಡ್ ಪುಡಿನ ನಾವು ಕುದಿಯುತ್ತಿರುವ ಹಾಲಿಗೆ ಹಾಕಿದರೆ ಗಂಟು ಬೀಳ್ತದೆ. ಹಾಗಾಗಿ ಮೊದಲೇ ಇದನ್ನು ಈ ರೀತಿ ಚೆನ್ನಾಗಿ ಕಲಕಿ ಇಟ್ಕೊಂಡ್ರೆ ನಂತರ ಕುದಿಯೋ ಹಾಲಿಗೆ ಹಾಕ್ಬೋದು. ಹಾಲಿಗೆ ಹಾಕುವಾಗ ಮತ್ತೊಮ್ಮೆ ಅದನ್ನು ಕಲಕಿ ನಂತರ ಹಾಕಬೇಕು. ಇಲ್ಲಿ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಒಂದು ಪಾತ್ರೆಗೆ ಹಾಕಿ ಒಮ್ಮೆ ಕಲಕ್ತಾ ಇದ್ದೇನೆ. ಇದರಲ್ಲಿ ಒಂದು ಕುದಿ ಬರಲಿ, ಮಧ್ಯಮ ಅಥವಾ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಒಂದು ಕುದಿ ಬರಿಸಬೇಕು. ಒಂದು ಕುದಿ ಬಂದ ಮೇಲೆ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಕಲಕಬೇಕು. ಮಧ್ಯಮ ಉರಿಯಲ್ಲಿ ಕುದಿಸ್ತಾ ಹೋಗಬೇಕು. ಮತ್ತು 1/3 ಕಪ್ ಆಗುವಷ್ಟು ಸಕ್ಕರೆ ಹಾಕಿದ್ದೇನೆ. ನಿಮ್ಮ ಸಿಹಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಬೋದು. ಸಕ್ಕರೆ ಬದಲು ಕಂಡೆನ್ಸ್ಡ್ ಮಿಲ್ಕ್ ಕೂಡ ಹಾಕ್ಬೋದು. ಆದರೆ ಗಮನದಲ್ಲಿ ಇಟ್ಕೊಳ್ಳಿ, ಕಂಡೆನ್ಸ್ ಮಿಲ್ಕ್ ಹಾಕಿದರೆ ಸ್ವಲ್ಪ ಕಡಿಮೆ ಹಾಕಿ. ಕಸ್ಟರ್ಡ್ ಪುಡಿ ಕೂಡ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಗಟ್ಟಿ ಆಗ್ತದೆ ಮಿಲ್ಕ್ ಶೇಕ್, ತುಂಬ ಗಟ್ಟಿ ಆಗಬಾರ್ದು. ಸಕ್ಕರೆ ಹಾಕಿ ಕರಗಿದ ನಂತರ ಕಸ್ಟರ್ಡ್ ಮಿಕ್ಸ್ ಮಾಡಿಟ್ಕೊಂಡ ಹಾಲನ್ನು ಹಾಕಿ 3 ರಿಂದ 4 ನಿಮಿಷ ಕುದಿಸ್ಕೊಳ್ಬೇಕು. ಮಧ್ಯೆ ಮಧ್ಯೆ ಕಲಕ್ತಾ ಇರಬೇಕು. ಗಂಟು ಬೀಳಲಿಕ್ಕೆ ಬಿಡಬಾರ್ದು ಮತ್ತು ತುಂಬ ಗಟ್ಟಿ ಆಗಲಿಕ್ಕೆ ಬಿಡಬಾರ್ದು. ಫ್ರೂಟ್ ಕಸ್ಟರ್ಡ್ ಮಾಡ್ತೇವಲ್ಲ ನಾವು, ಹಾಗೆ ಆಗಬಾರ್ದು. ಇದು ಮಿಲ್ಕ್ ಶೇಕ್ ಸ್ಥಿರತೆಯಲ್ಲೇ ಇರಬೇಕು. ಕೊನೆಯಲ್ಲಿ ಅರ್ಧ ಚಮಚ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಕಬೇಕು. ಇದನ್ನು ಉರಿನ ನಿಲ್ಲಿಸಿ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಮಿಲ್ಕ್ ಶೇಕನ್ನು ನೀವು ಬೇಕಿದ್ರೆ ಫ್ರಿಡ್ಜಲ್ಲಿಟ್ಟು ಚಿಲ್ ಮಾಡ್ಬೋದು, ತಣ್ಣಗಾಗಿಸ್ಬೋದು, ಕುಡಿಲಿಕ್ಕೆ ಚೆನ್ನಾಗಿರ್ತದೆ. ನಂತರ ಅಂದರೆ ನೀವು ಸರ್ವ್ ಮಾಡುವ ಮುಂಚೆ ಒಂದು ಪಾತ್ರೆಗೆ 3 ಕಳಿತ ಬಾಳೆಹಣ್ಣು ಹಾಕ್ಕೊಳ್ಳಿ. ಇಲ್ಲಿ ಏಲಕ್ಕಿ ಬಾಳೆಹಣ್ಣು ಹಾಕಿದ್ದೇನೆ ನಾನು. 3 ಬಾಳೆಹಣ್ಣು ಹಾಕಿದರೆ ನೀವು ಇಬ್ಬರಿಗೆ ಸರ್ವ್ ಮಾಡ್ಬೋದು. ಚೆನ್ನಾಗಿ ಬಾಳೆಹಣ್ಣನ್ನು ಮ್ಯಾಶ್ ಮಾಡ್ಕೊಳ್ಬೇಕು. ದೊಡ್ಡ ಗ್ಲಾಸ್ನಲ್ಲಿ ಇಬ್ಬರಿಗಾಗುವಷ್ಟು ಆಗ್ತದೆ. ಬಾಳೆಹಣ್ಣು ಚೆನ್ನಾಗಿ ಹಿಸುಕಿ ಕೈಯಲ್ಲಿ ಹಿಚ್ಕೋಬಹುದು ಅಥವಾ ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಬೋದು. ನಂತರ ಒಂದು ಬಾಳೆಹಣ್ಣಿರುವ ಪಾತ್ರೆಗೆ ಈ ಮಿಲ್ಕ್ ಶೇಕ್ ಹಾಕ್ಬೋದು, ಇಲ್ಲ ಮಿಲ್ಕ್ ಶೇಕ್ ಇರೋ ಪಾತ್ರೆಗೆ ಬಾಳೆಹಣ್ಣನ್ನು ಹಾಕಿ ಚೆನ್ನಾಗಿ ವಿಸ್ಕರ್ನಲ್ಲಿ ಒಮ್ಮೆ ವಿಸ್ಕ್ ಮಾಡ್ಕೊಳ್ಬೋದು. ಬಾಳೆಹಣ್ಣನ್ನು ನುಣ್ಣಗೆ ನೀವು ರುಬ್ಬಿ ಪೇಸ್ಟ್ ಮಾಡೋದಕ್ಕಿಂತ ಹೀಗೆ ಮ್ಯಾಶ್ ಮಾಡಿ ಹಾಕಿದರೆ ತಿನ್ನುವಾಗ ಬಾಯಿಗೆ ಸಿಗ್ತದೆ, ರುಚಿಯಾಗಿರ್ತದೆ. ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಬೇಕು. ಇದೀಗ ರೆಡಿಯಾಗಿದೆ. ಬೇಕಿದ್ದರೆ ಚಿಲ್ ಮಾಡಿ, ಅಂದರೆ ಫ್ರಿಜ್ನಲ್ಲಿಟ್ಟು ತಣ್ಣಗಾಗಿಸಿ ಕುಡಿಬೋದು, ಇಲ್ಲ ಐಸ್ ಹಾಕ್ಬೋದು. ಒಂದೊಂದು ಐಸ್ ಕ್ಯೂಬ್, ತುಂಬ ಐಸ್ ಕ್ಯೂಬ್ ಹಾಕಿದರೆ ನೀರಾಗ್ತದೆ. ನಂತರ ಸರ್ವ್ ಮಾಡೋದು. ಮೇಲ್ಗಡೆ ಅಲಂಕಾರಕ್ಕೋಸ್ಕರ 4 ದಾಳಿಂಬೆ ಬೀಜ ಹಾಕ್ತಾ ಇದ್ದೇನೆ. ರುಚಿಯಾದ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.